ಸುಜಾತಾ ಭಟ್ ಅಲ್ಲೂ ಕಿರಿಕ್ ಮಾಡ್ತಾ ಇದ್ದಾರೆ ನೋಡಿ, ಬೈತಾ ಇದ್ದಾರೆ ನೋಡಿ. ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟವರೆ, ಪೊಲೀಸ್ ಸೆಕ್ಯೂರಿಟಿ ಕೊಟ್ಟವರೆ ಈ ತಾಯಿಗೆ. ಸುಜಾತಾ ಭಟ್ಗೆ ಈ ಪ್ರಚಾರದ ಗೀಳು ಸಿಕ್ಕಾಪಟ್ಟೆ ಇದೆ ಅಂತ ಅನ್ನಿಸ್ತಾ ಇದೆ. ಸಿಕ್ಕ ಯೂಟ್ಯೂಬ್ಗಳಿಗೆ ಇವರೇ ಹೋಗಿ ಇಂಟರ್ವ್ಯೂ ಕೊಡ್ತಾರೆ, ಮತ್ತೆ ಅವ್ರು ಯಾರೋ ಬಲವಂತವಾಗಿ ಕೂರಿಸಿದ್ರು ಅಂತ ಮಾತಾಡ್ತಾರೆ. ಈಗ ಒಂದು ನ್ಯಾಷನಲ್ ಮೀಡಿಯಾಗೆ ಹೋಗಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಬ್ಯಾರಿಕೇಡ್ ಹಾಕಿದಾಗ ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಪೊಲೀಸರು ಬಂದು ನೀವು ವಿಚಾರಣೆಗೆ ಬರಬೇಕು, ನೋಟಿಸ್ ಕೊಟ್ಟರು ನೀವು ವಿಚಾರಣೆಗೆ ಬರ್ತಿಲ್ಲ ಅಂತ ಹೇಳಿದಾಗ ಪೊಲೀಸರ ಮೇಲೆ ಗಲಾಟೆ ಮಾಡ್ತಾರೋ ದೃಶ್ಯಗಳಿವು. ಅಲ್ಲ ರೀ, ನೋಡಿ ಈ ನ್ಯಾಷನಲ್ ಮೀಡಿಯಾಗಳನ್ನು ಇವ್ರಿಗೆ ಕನೆಕ್ಟ್ ಮಾಡೋದು ಯಾರು ನೋಡಿ. ಮೊನ್ನೆ ಅಷ್ಟೇ ಈ ತಲೆ ಬುರುಡೆ ತಿಮ್ಮನ್ನು ಯಾವುದೋ ಒಂದು ಚಾನಲ್ಗೆ ಯಾರು ಕನೆಕ್ಟ್ ಮಾಡಿದಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಇದೊಂದು ಮಾಫಿಯಾ ಅಂತ ನಾನು ಹೇಳ್ತಾ ಇದ್ದೀನಿ. ನಮಗೆ ಜರ್ನಲಿಸಮ್ ಎಥಿಕ್ಸ್ ಇದೆ, ನಾವು ಅದನ್ನ ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾರು ಯಾವ ಇಂಟರ್ವ್ಯೂಗಳನ್ನು ಅವರ ರೈಟ್ಸು ಅವರು ಹೋಗಿ ಮಾಡ್ಕೋಬಹುದು. ಬಟ್ ಪ್ಲೀಸ್ ಸುಜಾತಾ ಭಟ್ ಮನೆ ಬಳಿ ಹೈ ಡ್ರಾಮಾ ನಡೀತಾ ಇದೆ. ನನ್ನನ್ನ ಮನೆ ಖಾಲಿ ಮಾಡೋ ಪರಿಸ್ಥಿತಿಗೆ ತಂದು ಬಿಟ್ರೆ ನಾನೇನು ಬೀದಿಲ್ ನಿಲ್ಬೇಕಾ ಅಂತ ಸುಜಾತಾ ಭಟ್ ಕೇಳ್ತಾ ಇದ್ದಾರೆ. ಅವರ ವಯಸ್ಸಿನ ಮೇಲೆ ನಮಗೆ ಗೌರವ ಇದೆ, ಹಾಗಂತ ಅವರು ಲಕ್ಷಾಂತರ ಮಂದಿ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಅವ್ರು ಯಾರ್ದೋ ವೈಯಕ್ತಿಕ, ಅವ್ರ ಮನೆಯವ್ರು ಯಾರೋ ಜಾಗನ ಧರ್ಮಸ್ಥಳಕ್ಕೆ ಯಾವುದೋ ಕಾಲದಲ್ಲಿ ದಾನ ಕೊಟ್ರು, ನನ್ನನ್ನು ಕೇಳದೆ ದಾನ ಕೊಟ್ರು ಅನ್ನುವಂಥ ಒಂದು ದ್ವೇಷಕ್ಕೆ, ಒಂದು ಕೋಪಕ್ಕೆ ಇವ್ರು ಈ ರೀತಿ ಎಲ್ಲ ಮಾಡಿ ಇಲ್ಲದೇ ಇರೋ ಅನನ್ಯ ಭಟ್ಟನ್ನ ಸೃಷ್ಟಿ ಮಾಡಿ ನನ್ನ ಮಗಳು ಹೆಣ ಊತಾಕಿದ್ದಾರೆ, ಅಸ್ಥಿ ಪಂಜರ ಕೊಡಿ ನಾನು ಶ್ರಾದ್ದ ಮಾಡ್ತೀನಿ ಅಂತೆಲ್ಲ ಕೇಳಿ ಗಂಟೆಗೊಂದು ಗಳಿಗೆಗೊಂದು ಮಾತಾಡಿ ನಿನ್ನೆ ಒಂದು ಯೂಟ್ಯೂಬಲ್ಲಿ ಕುತ್ಕೊಂಡು ನಾನು ಕ್ಷಮೆ ಕೇಳ್ತೀನಿ ಅಂತ ಮಾತಾಡಿ ಪುನಃ ಉಲ್ಟಾ ಹೊಡೆದು ಇವತ್ತು ಪೊಲೀಸರ ಮುಂದೆ ಈ ರೀತಿ ರಂಪರಾದಂತ ಮಾಡ್ತಾ ಇದ್ದಾರಲ್ಲ ಸುಜಾತಾ ಭಟ್. ನಿಮ್ಮ ವಯಸ್ಸಿಗೆ ಗೌರವ ಇದೆ ಅಮ್ಮ, ಆದರೆ ನಿಮ್ಮ ಕೃತ್ಯಗಳಿಗೆ ನಮ್ಮ ಹತ್ರ ಕ್ಷಮೆ ಇಲ್ಲ, ಗೌರವನೂ ಇಲ್ಲ. ಇದನ್ನ ಯಾವ ಕನ್ನಡಿಗರು ಕೂಡ ಸಹಿಸೋದಿಲ್ಲ, ಯಾರು ಕೂಡ ನಿಮ್ಮನ್ನ ಕ್ಷಮಿಸೋದು ಇಲ್ಲ. ನೀವು ಎಷ್ಟು ಜೋರು ಮಾಡ್ತಿದ್ದೀರಿ, ನೀವು ಏನೇನು ಮಾಡ್ತಾ ಇದ್ದೀರಿ, ನೀವು ಏನೇನು ಮಾಡ್ಕೊಂಡಿದ್ದೀರಿ, ಇದೆಲ್ಲವನ್ನ ನಿಮ್ಮ ಸಹೋದರನೇ ಸ್ವತಃ ಬಾಯಿ ಬಿಟ್ಟು ಮಾತನಾಡಿದ್ದಾರೆ.